ರಾಜ್ಯದಲ್ಲಿ ಪ್ರಸ್ತುತ ಬರದ ಸ್ಥಿತಿ ನಿರ್ಮಾಣವಾಗಿದೆ. ನಿಕೇಶ್, ಹೀಗಿರುವಾಗ ಕೇಂದ್ರದ ಗಮನ ಸೆಳೆಯಬೇಕಾಗಿದೆ. ರಾಜ್ಯದಲ್ಲಿ ಈ ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸೋದು? ಬರಗಾಲ ಅಂತೇಳಿ ಘೋಷಣೆ ಮಾಡಬೇಕು. ಸಂಸದರು ಕೇಂದ್ರ ಸಚಿವರುಗಳಿಗೆ ಹಿಂಗಿದೆ ಪರಿಸ್ಥಿತಿ ರಾಜ್ಯದಲ್ಲಿ ಅಂತೇಳಿ ಎಲ್ಲ ಹೇಳಬೇಕು. ಈ ಕುರಿತಾಗಿ ನಾಳೆ ಸಂಸದರ ಜೊತೆಗೆ ಚರ್ಚೆ ಇದೆ. ರಾಜ್ಯದ ಪರಿಸ್ಥಿತಿಯ ಬಗ್ಗೆ ಕಂದಾಯ ಸಚಿವನಾಗಿ ಚರ್ಚಿಸಲೆಂದೇ ದೆಹಲಿಗೆ ಹೋಗ್ತಾ ಇದ್ದೇನೆ. ಸಂಪುಟ ವಿಸ್ತರಣೆ ಹಾಲಿ ಮಾಜಿ ಸಿಎಂ ಚರ್ಚಿಸುತ್ತಾರೆ ಅಂತೇಳಿ ಡಿಸಿಎಂ ಹೇಳಿದ್ದಾರೆ. ರಾಜ್ಯಕ್ಕೆ ಅನ್ಯಾಯವಾಗದಂತೆ ಧ್ವನಿ ಎತ್ತುವಂತೆ ಮನವಿ ಮಾಡುತ್ತೀವಿ. ಬರ ವಿಚಾರವಾಗಿ ಸಂಸತ್ನಲ್ಲಿ ಚರ್ಚಿಸುವ ಬಗ್ಗೆ ಸಮಾಲೋಚನೆಯನ್ನು ಮಾಡ್ತೀವಿ. ಆದಷ್ಟು ಬೇಗ ಸಂಪುಟ ವಿಸ್ತರಣೆ ಆಗುತ್ತೆ ಅಂತ ಹೇಳಿ ಪರಮೇಶ್ವರ್ ಹೇಳಿದ್ದಾರೆ. ಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಜೊತೆಲಿದ್ದೇನೆ. ಸರ್, ಈಗ ಕೇಂದ್ರಕ್ಕೆ ಬರ ಪರಿಹಾರಕ್ಕೆ ನೀವು ಬರ ಪರಿಸ್ಥಿತಿ ಘೋಷಣೆ ಮಾಡಿ ನ್ಯಾಷನಲ್ ಹಂತದಲ್ಲಿ ಅಂತ ಕೇಳಿದ್ದೀರಾ, ಬಂತ ಏನಾದರೂ ರಿಪ್ಲೈ? ಇಲ್ಲ, ನನಗಾಗ್ಲಿ ಮುಖ್ಯಮಂತ್ರಿಗಳಿಗಾಗಿ ಯಾವುದು ಕೂಡ ರಿಪ್ಲೈ ಬಂದಿಲ್ಲ. ಪ್ರಧಾನಮಂತ್ರಿಗಳಿಂದನೂ ಬಂದಿಲ್ಲ ಮತ್ತು ಗೃಹ ಸಚಿವರು ಅಥವಾ ಕೃಷಿ ಸಚಿವರಿಂದನೂ ಬಂದಿಲ್ಲ. ನಾಳೆ ನಾವು ನಮ್ಮ ರಾಜ್ಯದ ಲೋಕಸಭಾ ಸದಸ್ಯರನ್ನೆಲ್ಲ ಮತ್ತು ರಾಜ್ಯಸಭಾ ಸದಸ್ಯರನ್ನೆಲ್ಲ ಸಭೆ ಕರೆದಿದ್ದೇವೆ. ಅನೇಕ ವಿಷಯಗಳನ್ನ ರಾಜ್ಯದ ಸಮಸ್ಯೆಗಳೆಲ್ಲ ಪೆಂಡಿಂಗ್ ಆಗಿದ್ದಾವೆ. ನಮಗೆ ಹಣ ಬರಬೇಕಾಗಿದ್ದು ಇನ್ನೂ ಕೂಡ ಇಲ್ಲಿವರೆಗೂ ಬಿಡುಗಡೆ ಆಗಿಲ್ಲ ಮತ್ತು ನೀರಾವರಿ ಯೋಜನೆಗಳ ಬಗ್ಗೆ ನಮಗಿನ್ನೂ ಕ್ಲಿಯರೆನ್ಸ್ಗಳು ಸಿಕ್ಕಿಲ್ಲ. ಅದೆಲ್ಲವನ್ನು ಕೂಡ ನಮ್ಮ ಲೋಕಸಭಾ ಸದಸ್ಯರ ಗಮನಕ್ಕೆ ತರ್ತೇವೆ. ಪಕ್ಷಾತೀತವಾಗಿ ಕರೆದಿದ್ದೇವೆ. ಅವರಿಗೆ ಮೊದಲು ನಾವು ತಿಳಿಸ್ತೇವೆ, ನಮ್ಮ ರಾಜ್ಯದ ಸಮಸ್ಯೆಗಳ ಬಗ್ಗೆ ನೀವು ಧ್ವನಿ ಎತ್ತಬೇಕು ಲೋಕಸಭೆಯಲ್ಲಿ ಅಥವಾ ಸಂಬಂಧಪಟ್ಟ ಸಚಿವರ ಜೊತೆಯಲ್ಲಿ ಅಂತೇಳಿ ನಾವು ಅವರಿಗೆ ಚರ್ಚೆ ಮಾಡ್ತೀವಿ. ಮಾಡಿ ಅವರಿಗೆ ತಿಳಿಸ್ತೇವೆ. ರಾಷ್ಟ್ರೀಯ ವಿಪತ್ತು ಘೋಷಣೆ ಮಾಡಿ ಅಂತ ಕೂಡ ಮೆನ್ಷನ್ ಮಾಡಿದ್ರೆ ಅದ್ರ ಬಗ್ಗೆ ಏನಾದರೂ ಪ್ರತಿಸ್ಪಂದನೆ ಅವರಿಗೆ? ನನಗೆ ನೋಡಿ, ಮಹಾರಾಷ್ಟ್ರದಲ್ಲಿ ಡ್ರಾಟ್ ಇದೆ, ಉತ್ತರ ಪ್ರದೇಶದಲ್ಲಿದೆ, ಬಿಹಾರದಲ್ಲಿದೆ, ಒರಿಸ್ಸಾದಲ್ಲಿದೆ, ಇಡೀ ದೇಶದಲ್ಲಿ ಇವತ್ತು ಡ್ರಾಟ್ ಇದೆ. ಅದಕ್ಕೆ ನಾನು ಐ ರಿಕ್ವೆಸ್ಟೆಡ್ ದಿ ಪ್ರೈಮ್ ಮಿನಿಸ್ಟರ್ ಡಿಕ್ಲೇರ್ ಇಟ್ ಆಸ್ ಎ ನ್ಯಾಷನಲ್ ಕೆಲಾಮಿಟಿ ಅಂತ. ಅವರು ನೋಡ್ಬೇಕು ಇನ್ನು ಏನ್ ಮಾಡ್ತಾರೆ ಅಂತ. ಈಗ ಸಂಪುಟ ವಿಸ್ತರಣೆಗೆ ಪ್ರಾಬ್ಲಿ ಇವತ್ತೊಂದಿಷ್ಟು ಜನ ಲೀಡರ್ಗಳು ಸಿಎಂ ಆಗಿರ್ಬೋದು, ಮಾಜಿ ಸಿಎಂ ಅಧ್ಯಕ್ಷರು ಹೋಗೋ ತರ ಇದ್ದಾರೆ. ಡಿಸಿಎಂ ಕೂಡ ಹೋಗ್ತಾರಾ ಅನ್ನೋ ಪ್ರಶ್ನೆ. ಅಲ್ಲ, ನಾನು ನಮ್ಮ ಸಭೆಗೆ ಹೋಗ್ತೀನಿ. ಅವರು ಅಲ್ಲಿ ಚರ್ಚೆಗೆ ಒಂದು ವೇಳೆ ಚರ್ಚೆಗೆ ನಮ್ಮ ಹೈಕಮಾಂಡ್ನವ್ರು ಕರೆದ್ರೆ ಹೋಗ್ತೇನೆ. ಕಂದಾಯ ಇಲಾಖೆ ರೆಪ್ರೆಸೆಂಟ್ ಮಾಡಿ ನಿಮ್ಮ ಹೈಕಮಾಂಡ್ ಗಮನಕ್ಕೂ ತರೋದಕ್ಕೆ ನೀವೇನಾದ್ರೂ ಹೋಗೋ ಪ್ಲಾನ್ ಇದೆ ಡೆಲ್ಲಿಗೆ? ಅಲ್ಲ, ಈ ವಿಷಯ ಎಕ್ಸ್ಪ್ಯಾನ್ಷನ್ ವಿಷಯಕ್ಕೆ ನಾನು ಹೋಗ್ತಿಲ್ಲ. ನಮ್ಮ ಲೋಕಸಭಾ ಸದಸ್ಯರ ಸಭೆಗೆ ಹೋಗ್ತಿದ್ದೀನಿ. ಅದನ್ನ ನಾವೇ ಕರೆದಿದ್ದೀವಿ, ಸಿಎಂ ನಾನು ಇಬ್ಬರು ಕೂಡ. ಕೊನೆಯದಾಗಿ ಸರ್, ಈಗ ರಾಜ್ಯದಲ್ಲಿರುವಂತಹ ಪಡಿತರ ಅಕ್ಕಿ ಕಾಳಸಂತೆಯಲ್ಲಿ ಮಾರಾಟ ಆಗ್ತಿದೆ. ಇದನ್ನ ತಡೆಗಟ್ಟೋದ್ರಲ್ಲಿ ಎಲ್ಲೊಂದ್ ಕಡೆ ವಿಫಲ ಆಗ್ತಿದ್ಯಾ ಅಂತ? ಅಲ್ಲ, ಈಗಾಗಲೇ ಸುಮಾರು ಜನರ ಮೇಲೆ ಕೇಸಸ್ಗಳು ಹಾಕಿದ್ದೇವೆ. ಬಹಳಷ್ಟು ಜನರ ಮೇಲೆ ಕೇಸ್ ಹಾಕಿದ್ದೀವಿ ನಾವು. ಕಾರ್ಡ್ಸ್ಗಳು ಡೂಪ್ಲಿಕೇಟ್ ಕಾರ್ಡ್ಸ್ ಇದ್ದದ್ದು, ಯಾರು ಸತ್ತೋಗಿದ್ದಾರೆ ಅವ್ರದ್ದು ಕಾರ್ಡ್ ಕಂಟಿನ್ಯೂ ಆಗ್ತಾ ಇದೆ. ಸುಮಾರು 10 ಲಕ್ಷಕ್ಕೂ ಹೆಚ್ಚು ಕಾರ್ಡ್ಗಳನ್ನೆಲ್ಲ ನಾವು ಈಗ ವಾಪಸ್ ತಗೊಳ್ತಾ ಇದ್ದೀವಿ. ಯಾರು ಈ ರೀತಿ ಕಾಳಸಂತೆಯಲ್ಲಿ ಅಕ್ಕಿಯನ್ನು ತಗೊಂಡೋಗೋದು, ಮಾರೋದು, ಇವನ್ ಎಕ್ಸ್ಪೋರ್ಟ್ ಮಾಡೋದಕ್ಕೂ ಕೂಡ ಮಾಡಿದ್ದಾರೆ ಅಂತ ಹೇಳಿ ಸುದ್ದಿಗಳಿದೆ. ಅವ್ರ ಮೇಲೆ ನಾವು ಈಗಾಗಲೇ ಎಫ್ಐಆರ್ಗಳು ಹಾಕಿ ಕ್ರಮ ತಗೊಳ್ತೀವಿ. ಮುಂದೇನೂ ಕೂಡ ತಗೊಳ್ತೀವಿ. ಅಫಿಷಿಯಲ್ಸ್ ಲೆಟರ್ ಬರ್ದಿದ್ದಾರೆ ಸರ್, ಅಂದ್ರೆ ಇಂಥ ವ್ಯಕ್ತಿಗಳು ಬ್ಲಾಕ್ ಲಿಸ್ಟ್ ಮಾಡಿದೀವಿ, ಇವ್ರ ವಿರುದ್ಧ ಕ್ರಮ ಜರುಗಿಸಿ ಅಂತ. ಕ್ರಮ ಜರುಗಿಸಿ ಅಂತ ಪತ್ರ ಬರೆದ್ರು ಕೂಡ ಇನ್ನ ಅವ್ರ ವಿರುದ್ಧ ಆಕ್ಷನ್ ಆಗಿಲ್ಲ. ಕಾರಣದಿಂದ ಇರಬಹುದು, ಬಟ್ ಬಹಳಷ್ಟು ಜನರ ಮೇಲೆ ಎಫ್ಐಆರ್ ಹಾಕಿದ್ದಾರೆ. ಅದನ್ನ ನಾವು ಮುಂದುವರಿಸ್ತೇವೆ. ಕೊನೆಯದಾಗಿ ಸರ್, ಸಂಪುಟ ಈ ವಾರದಲ್ಲಿ ವಿಸ್ತರಣೆ ಆಗ್ಬೋದು ಅನ್ಸುತ್ತಾ 31 ಒಳಗಡೆ? ಅದೇ ಈಗ ನಾವು ಡೆಲ್ಲಿಗೆ ಹೋಗ್ತೀವಲ್ಲ, ಗೊತ್ತಾಗ್ತದೆ. ಥ್ಯಾಂಕ್ ಯು. ಇಷ್ಟಾಗಿತ್ತು ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮತ್ತು ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.